ನಾಯಕ ಆದಂತಹ ವಿಶಾಲ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ವಿಶಾಲ್ ಅಪಾರವಾದ ಯುವ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಯುವ ನಾಯಕ. ಈಗಾಗಲೇ ನಾನು ಹೇಳ್ದಂಗೆ ವೆಸ್ಟ್ ಬೆಂಗಾಳಲ್ಲಿ ಈಗ ನಮ್ಮ ಕ್ಷೇತ್ರದಿಂದ ಯಾರು ಉತ್ತರ ಭಾರತಕ್ಕೆ ಹೋಗಿ ಪ್ರಚಾರ ಮಾಡದೆ ಇರ್ತಕ್ಕಂಥ ಒಬ್ಬ ಯುವ ನಾಯಕ ಹೋಗಿ ಅಲ್ಲಿ ವೆಸ್ಟ್ ಬೆಂಗಾಳಲ್ಲಿ ಈ ಒಬ್ಬ ಅಭ್ಯರ್ಥಿಗೆ ಪ್ರಚಾರ ಮಾಡಿ ಅವ್ರ ತಂದೆ ಅವರಿಬ್ಬರು ಪ್ರಚಾರ ಮಾಡಿ ಆ ಅಭ್ಯರ್ಥಿನ ಆಯ್ಕೆ ಮಾಡಿ ಗೆಲ್ಲಿಸಿ ಬಂದಿರತಕ್ಕಂಥ ಒಂದು ಯುವ ನಾಯಕ. ಆ ಯುವ ನಾಯಕರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಭವಿಷ್ಯ ಉಜ್ವಲ ಆಗಲಿ, ಭಗವಂತ ಅವರಿಗೆ ಎಲ್ಲ ನಾಯಕತ್ವವನ್ನು ಒಂದು ಬೆಳೆಸುವಂಥ ಶಕ್ತಿ ನೀಡಲಿ ಅನ್ನೋಂಥ ಮಾತನ್ನು ಅವ್ರಿಗೆ ನಾನು ಶುಭ ಹಾರೈಸ್ತಾ ಇದ್ದೀನಿ. ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ವಿಶಾಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಅವರ ನೇತೃತ್ವದಲ್ಲಿ ನಮ್ಮ ಸರ್ವಜ್ಞ ವಿಧಾನಸಭಾ ಕ್ಷೇತ್ರದಲ್ಲಿ ಯುವ ಮೋರ್ಚಾ ಅತಿ ಯಶಸ್ವಿಯಾಗಿ ನಡೆಯಲಿ ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರನ್ನ ಪಕ್ಷಕ್ಕೆ ಕರೆತಂದು ಅವರಿಗೆಲ್ಲ ಜವಾಬ್ದಾರಿ ನೀಡಿ ಏನು ನರೇಂದ್ರ ಮೋದಿಯವರ ಆಶಯ ಇದೆ, ಮುಂದಿನ ಪೀಳಿಗೆಯನ್ನು ಯುವಕರು ನಡೆಸಬೇಕು ಅನ್ನೋದನ್ನ ಅವರ ನೇತೃತ್ವದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸಂಘಟನೆ ಗಟ್ಟಿಯಾಗಿ ನಡೀಲಿ. ಅವ್ರಿಗೆ ಈ ಸಂದರ್ಭದಲ್ಲಿ 24ನೇ ವರ್ಷದ ಹುಟ್ಟುಹಬ್ಬ, ಅವ್ರದ್ದೇ ಭಗವಂತ ಎಲ್ಲ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಎಲ್ಲ ಕಾರ್ಯಗಳಲ್ಲೂ ಯಶಸ್ವಿ ಸಿಗಲಿ ಅಂತ ಈ ಮುಖಾಂತರ ನಾನು ಶುಭ ಹಾರೈಸ್ತೇನೆ. ಧನ್ಯವಾದ. ನನ್ನ ಹೆಸರು ವೆಂಕಟೇಶ್ ಪ್ರಸಾದ್ ಅಂತ, BJP ಸಮರ್ಥಕ್ ಮಂಚನ ರಾಜ್ಯ ಉಪಾಧ್ಯಕ್ಷ. ನಾನು ಆ್ಯಕ್ಚುಲಿ ನನ್ನ ಸ್ನೇಹಿತ ಕೃಷ್ಣ ಆನಂದ್ ಅವರು ಮಾಜಿ OBC ಅಧ್ಯಕ್ಷರು ನಮ್ಮ ಸರ್ವಜ್ಞನಗರ. ಅವ್ರ ಮಗನ ಹುಟ್ಟುಹಬ್ಬ ಇವತ್ತು ವಿಶಾಲಿನ ಹುಟ್ಟುಹಬ್ಬ ಇವತ್ತು 24ನೇ ವರ್ಷದ ಹುಟ್ಟುಹಬ್ಬ. ಒಂದು ವಿಶಾಲ್ಗೆ ಆ ಹುದ್ದೆ ಸಿಗಬೇಕಾದ್ರೆ ಅವ್ರ ತಂದೆ ತಾಯಿ ಆಶೀರ್ವಾದ ತುಂಬ ಇತ್ತು ಮತ್ತು ತುಂಬ ಪ್ರೋತ್ಸಾಹ ಮಾಡ್ತಾಯಿದ್ರು ಯಾವಾಗಲೂ. ಯಾಕಂದರೆ ಅವ್ರ ತಂದೆ ಮಾಡಿರೋ ಕೆಲಸ ಪಕ್ಷ ಗುರುತಿಸಿ ಮಗನಿಗೆ ಯುವ ಮೋರ್ಚಾ ಅಧ್ಯಕ್ಷ ಮಾಡಿದ್ದಾರೆ. ವಿಶಾಲ್ ಅವರು ತುಂಬ ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ಜನಸಂಪರ್ಕ, ಇಷ್ಟು ಹುಡುಗರನ್ನ ಎಲ್ಲ ಪಾರ್ಟಿಗೆ ಕರ್ಕೊಂಡ್ಬಂದು ಸಾಧನೆ ಮಾಡಿದ್ದಾರೆ. ಅವರು ನನ್ನ ಪ್ರಕಾರ ಅವರು ಭವಿಷ್ಯದಲ್ಲಿ ತುಂಬ ದೊಡ್ಡ ನಾಯಕ ಆಗಿ ಎತ್ತರವಾಗಿ ಬೆಳೀತಾರೆ ಅಂತ ನನ್ನ ಒಂದು ಅನ್ನಿಸ್ತಾ ಇದೆ ಇವತ್ತು ಜನ ನೋಡಿಬಿಟ್ಟು. ಇನ್ನೊಂದೇನೆಂದರೆ ವಿಶಾಲ್ಗೆ ಅವರು ತಂದೆ ಕೃಷ್ಣಾನಂದ್ ಅವರು ಯಾವಾಗಲೂ ಪ್ರತಿ ಸಲ ಬೆನ್ನೆಲುಬಾಗಿ ನಿಂತಿರ್ತಾರೆ, ಪ್ರತಿಯೊಂದು ವಿಷಯಕ್ಕೂ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಹಾಗಾಗ್ಬಿಟ್ಟು ಒಬ್ಬರು ಸಾಧನೆ ಮಾಡಬೇಕಾದ್ರೆ ಒಬ್ರು ಯಾರಾದರೂ ಬೆನ್ನೆಲುಬಾಗಿ ನಿಲ್ಲಬೇಕಂತೆ. ಹಾಗಾಗ್ಬಿಟ್ಟು ಅವ್ರ ತಂದೆ ತಾಯಿ ಯಾವಾಗಲೂ ಅವ್ರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಮತ್ತೊಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಷ್ಟ ಬಿದ್ದವ್ರನ್ನ ಗುರುತಿಸ್ಬಿಟ್ಟು ಒಂದು ಉನ್ನತ ಸ್ಥಾನಕ್ಕೆ ಯಾವಾಗಲೂ ಕೊಂಡ್ಕೊಂಡು ಹೋಗುತ್ತೆ. ಹಾಗಾಗ್ಬಿಟ್ಟು ಇವತ್ತು ನಮ್ಮ ವಿಶಾಲ್ ಅವರ ನಡೆ ನುಡಿ ಮತ್ತು ಅವರು ಪಕ್ಷಕ್ಕೋಸ್ಕರ ಮಾಡ್ತಾ ಇರೋ ಕೆಲಸಗಳನ್ನು ನೋಡಿ ಅವ್ರನ್ನ ಉನ್ನತ ಸ್ಥಾನಕ್ಕೆ ತೊಗೊಂಡೋಗುತ್ತೆ. ಯಾಕಂದರೆ ಈ ಚಿಕ್ಕ ವಯಸ್ಸಲ್ಲಿ 24 ವರ್ಷಕ್ಕೆ ನಮ್ಮ ಸರ್ವಜ್ಞರು ಅಧ್ಯಕ್ಷರಾಗಿ ಮಾಡಿದ್ದಾರೆ ಅಂದರೆ ಇನ್ನೂ ದೊಡ್ಡ ಉನ್ನತ ಸ್ಥಾನಕ್ಕೆ ಖಂಡಿತ ಹೋಗ್ತಾರೆ. ಅವರಿಗೆ ನನ್ನ ಕಡೆಯಿಂದ 24ನೇ ವರ್ಷದ ಹುಟ್ಟುಹಬ್ಬ ಶುಭಾಶಯಗಳು. ಅವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಆಯಸ್ಸು ಕೊಡಲಿ ಅಂತ ಕೇಳ್ಕೊಳ್ತೀನಿ. ಅವ್ರು ಇನ್ನೂ ಎತ್ತರದ ಸ್ಥಾನಕ್ಕೆ ಹೋಗಲಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ವಿಶಾಲ್ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಸ್ನೇಹಿತರಿಗೂ ಸಹ ನಾನು ಧನ್ಯವಾದನ ಹೇಳ್ತೀನಿ. ಯಾಕಂದರೆ ಕೃಷ್ಣಾನಂದ್ ಅವರು ಇಷ್ಟೆಲ್ಲ ಪ್ರೋತ್ಸಾಹ ಮಾಡಿ ಮಗನ ಬೆಳೆಸ್ತಾ ಇದ್ದಾರೆ. ಅವ್ರಿಗೂ ಸಹ ನನ್ನಿಂದ ಧನ್ಯವಾದಗಳು. ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಯುವ ಮೋರ್ಚಾದ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಪ್ರಮೀಳಾ ಅಂತ, KJL ವಾರ್ಡ್ ಅಧ್ಯಕ್ಷರು. ಸೊ ಇವತ್ತು ಬಂದು ನಾನು ಜನ್ಮದಿನದ ಶುಭಾಶಯಗಳನ್ನ ಯುವ ಮೋರ್ಚಾ ಅಧ್ಯಕ್ಷರಾದ ಸರ್ವಜ್ಞನಗರ ಕ್ಷೇತ್ರದ ವಿಶಾಲ್ ಅನ್ನೋರಿಗೆ ನಾನು ಆ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಆರೋಗ್ಯ ಆಶೀರ್ವಾದ ಕೊಡಲಿ ಅಂತ ಮೊದಲನೇದಾಗಿ ಆಚರಿಸ್ತಾ ಇದ್ದೀನಿ. ಇವ್ರ ಬಗ್ಗೆ ಹೇಳಬೇಕಾದ್ರೆ ನಿಜವಾಗ್ಲೂ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹಲವಾರು ರೀತಿಯಲ್ಲಿ ಕೆಲಸಗಳು ಮಾಡ್ಕೊಂಡಿದ್ದಾರೆ. ನಮ್ಮ ಸರ್ವಜ್ಞನಗರ ಕ್ಷೇತ್ರದಲ್ಲಿ ಇವ್ರನ್ನ ಗುರುತಿಸಿ ಇವ್ರಿಗೆ ಒಳ್ಳೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ವಿಶೇಷವಾಗಿ ನಾವು ಏನು ನೋಡಬೇಕಾದ್ರೆ ವೆಸ್ಟ್ ಬೆಂಗಾಲ್ಗೆ ಎಲ್ಲ ಹೋಗಿ ಒಂದು MLAಗೆ ಸಪೋರ್ಟ್ ಮಾಡಿ ಅಲ್ಲಿ ಹೋಗಿ ಪ್ರತಿಭಟನೆಯಿಂದ ಹಿಡಿದು ಅವ್ರ ಪ್ರಚಾರ ಅಂತ ಹಿಡಿದು ಪ್ರತಿಯೊಂದು ಯುವಕರನ್ನ ಒಟ್ಟಾಗಿ ಸೇರಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಈ ಚಿಕ್ಕ ವಯಸ್ಸಿನಲ್ಲಿ ಇವ್ರಿಗೆ ಇಷ್ಟೊಂದು ಕೆಲಸಗಳು ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಹೆಮ್ಮೆ ಆಗ್ತಾ ಇದೆ. ಇವ್ರ ಜೊತೆ ಅನೇಕ ಯುವಕರು ಇದ್ದಾರೆ. ನಾನು ಇವಾಗ ಇವ್ರ ಬರ್ಡೇಗೆ ಬಂದಿದ್ದೀನಿ. ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಟೈಮು 9 ಆಗ್ತಾ ಇದೆ. ಇನ್ನು ಜನಗಳು ಅವ್ರ ಮನೆ ಹತ್ರ ಅಷ್ಟೇ ಮೆರಿತಾ ಇದ್ದಾರೆ. ಯುವಕರೇ ಸುಮಾರಿದ್ದಾರೆ. ಅದು ಬಿಟ್ಟು ಮಹಿಳೆಯರು ಇವ್ರಿಗೆ ಸಾಥ್ ಕೊಟ್ಟು ಬಂದಿದ್ದಾರೆ. ನಾನು ಇಷ್ಟೊತ್ತು ಕೆಲಸ ಮುಗಿಸ್ಕೊಂಡು, ಯಾಕಂದರೆ ಕೆಲಸ ಮಾಡೋರಿಗೆ ನಾವು ಯಾವತ್ತೂ ಅವ್ರ ಜೊತೆ ಇರ್ತೀವಿ ಸದಾಕಾಲ. ಯಾಕಂದರೆ ಈ ವಯಸ್ಸಿಗೆ ನಿಜವಾಗ್ಲೂ ಹೇಳಬೇಕಾದ್ರೆ ನಮ್ಮ ಕರ್ನಾಟಕ ಇದರಲ್ಲಿ ಒಂದೊಂದು ಪ್ರತಿಭಟನೆಗೂ ವಿಶಾಲ್ದು ಪಾತ್ರೆ ಬಂದು ತುಂಬ ಜೋರಾಗಿರುತ್ತೆ.
ಇನ್ನು ಮುಂದಕ್ಕೆ ಬಂದು ಇವ್ರಿಗೆ ದೇವರು ಒಳ್ಳೆ ಭವಿಷ್ಯ ಕೊಡಲಿ, ಒಳ್ಳೆ ಮುಂದಕ್ಕೆ ಬಂದು ಬೆಂಗಳೂರಿನಲ್ಲಿ ಇವ್ರಿಗೆ ಯುವ ಮೋರ್ಚಾದಲ್ಲಿ ಒಳ್ಳೆ ಜವಾಬ್ದಾರಿ ಕೊಡಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ಫಸ್ಟ್ ಮುಂದೆ ಇವತ್ತೆಲ್ಲ ಬಂದಿದ್ದು ತುಂಬ ನಾನು ಧನ್ಯವಾದ ಕೊಡ್ತೀನಿ. ನನ್ನ ಹಿರಿಯ ನಾಯಕರೆಲ್ಲ ನಾನು ಬಂದು ಆಶೀರ್ವಾದ ಕೊಟ್ಟಿದ್ದಾರೆ. ಅದು ನನ್ನ ಲೋಕಸಭಾ ಸಂಸದರಾದಂಥ ಶ್ರೀ ಪಿ ಸಿ ಮೋಹನ್ ಅವರು ಇವತ್ತು ಫೋನ್ ಮಾಡಿ ನಮ್ಮ ಅಣ್ಣ ಇವತ್ತು ಫೋನ್ ಮಾಡಿಬಿಟ್ಟು ನಮ್ಮನ್ನ ವಿಶ್ ಮಾಡಿಬಿಟ್ಟು ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಯಿಂದ ಬಂದಿದ ತಕ್ಷಣ ಶನಿವಾರ ಕರೆದಿದ್ದಾರೆ ಬಂದು ಭೇಟಿ ಆಗೋಂತ. ನನ್ನ ಯುವ ನಾಯಕರಾದಂಥ ಎಲ್ಲ ಫ್ರೆಂಡ್ಸ್ಗೂ ಅದು ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಇವತ್ತೆಲ್ಲ ನನ್ನ ಪ್ರೋತ್ಸಾಹ ಅಂತ ಮಾಡಿಬಿಟ್ಟು ನಾವು ವಿಶ್ ಮಾಡೋಕ್ಕೆ ಬಂದಿದ್ದಾರೆ ಇವತ್ತು. GBA ಚುನಾವಣೆ ಬರ್ತಾ ಇದೆ. ಪಕ್ಷ ಸಂಘಟನೆಗೆ ಯಾವ ರೀತಿ ಒತ್ತು ನೀಡ್ತಾ ಇದೆ? ಅದೇ ಇವಾಗ ಯುವ ಮೋರ್ಚಾನ ನಾವೆಲ್ಲ ಜನ್ಜಿ ಹುಡುಗರನ್ನಲ್ಲೇ ಅದು ಪಕ್ಷಕ್ಕೆ ಸೇರಿಸ್ಬಿಟ್ಟು ನಾವು ಪಕ್ಷನ ಒಂದು ಸ್ಟ್ರಾಂಗ್ ಆಗಿ ಮೂವ್ ಮಾಡಬೇಕಂತ ಇವಾಗ ನಾವೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಇವಾಗ ಯುವಕರಿಗೆ ಬಂದ್ಬಿಟ್ಟು ತುಂಬ ತೊಂದರೆ ಆಗ್ತೈತೆ. ನಮ್ಗೆ ಬಂದ್ಬಿಟ್ಟು ಇಲ್ಲಿ ಪ್ಲೇ ಗ್ರೌಂಡ್ ಇಲ್ಲ, ಅಲ್ಲಿ ಅವ್ರಿಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇಲ್ಲ. ಇದೆಲ್ಲ ತುಂಬ ಪ್ರಾಬ್ಲಮ್ಸಿಂದ ನಮ್ಮ ಯುವಕರು ಬಂದ್ಬಿಟ್ಟು ಕೆಟ್ಟ ದಾರಿಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಕರೆಕ್ಟಾಗಿ ದಾರಿ ತೋರ್ಸೋಕೆ ಯಾರೂ ಇಲ್ಲ. ಅದಕ್ಕೆ ನಾವೆಲ್ಲ ಬಂದ್ಬಿಟ್ಟು ಒಂದು ಪಿನ್ ಪಾಯಿಂಟ್ ಮಾಡಿದ್ದೀರಿ. ನಾವೆಲ್ಲ ಡೀಟೇಲ್ಸ್ ಎಲ್ಲ ಎತ್ಬಿಟ್ಟು ನಮ್ಮ ಸರ್ಕಾರ ಬಂದಿದ ತಕ್ಷಣ ನಾವು ಇದೆಲ್ಲ ಫಸ್ಟು ಫುಲ್ಫಿಲ್ ಮಾಡ್ತೀವಿ. ಮನೆಯಿಂದ ಎಲ್ಲ ನನ್ನ ಫ್ರೆಂಡ್ಸು ಅವರೆಲ್ಲ ನನ್ನ ಅಣ್ಣ ತಮ್ಮಂದಿರ್ತಾರ. ನಾನು ಯಾವತ್ತಿದ್ದೆ ನಾನು ಅವ್ರ ಜೊತೆ ಇರ್ತೀನಿ. ಏನಾಗಲಿ ನಾನು ಕಷ್ಟ ಸುಖ ನನಗೆ ಜಾತಿ ಆಮೇಲೆ ರಿಲಿಜನ್ ಅಂತ ಏನಿಲ್ಲ. ನಮಗೆ ನಾವೆಲ್ಲರ ಜೊತೆ ಒಂದಾಗಿರ್ತೀನಿ.